ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬೆಂಗಳೂರಿನಲ್ಲಿ ದುರಂತ ನಡೆದೋಯ್ತು. RCB ಮೊದಲ ಬಾರಿಗೆ ಕಪ್ ಗೆದ್ದ, IPL ಕಪ್ ಗೆದ್ದಂತಹ ಖುಷಿಯಲ್ಲಿ ಸಂಭ್ರಮದಲ್ಲಿದ್ದಂತಹ ನಗರ ಒಂದೇ ಬಾರಿಗೆ ಸೂತಕದ ನಗರವಾಗಿ ಬದಲಾಯಿತು. ಕೆಲವೇ ಗಂಟೆಗಳ ಅವಧಿಯಲ್ಲಿ ಮಧ್ಯರಾತ್ರಿಗೆ ಮ್ಯಾಚ್ ಮುಗೀತು. ಬೆಳಗಿನ ಜಾವಕ್ಕೆ ಒಂದು ಅನೌನ್ಸ್ಮೆಂಟ್ ಆಯಿತು, ಬೆಂಗಳೂರಿನಲ್ಲಿ RCB ತಂಡ ಬರುತ್ತೆ, ಅದಕ್ಕೆ ಸನ್ಮಾನವನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮಾಡ್ತಾರೆ. ಆ ನಂತರ ಓಪನ್ ಬಸ್ನಲ್ಲಿ ಮೆರವಣಿಗೆ ಇರುತ್ತೆ, ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ತಲುಪುತ್ತೆ. ಅಲ್ಲಿಯವರೆಗೆ ಜನ ನೋಡ್ಬೋದು. ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಫ್ರೀ ಎಂಟ್ರಿ ಇರುತ್ತೆ. ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಅನ್ನುವಂಥ ಘೋಷಣೆ ಆಯಿತು. ಆ ಘೋಷಣೆ ಒಂದು ರೀತಿಯಾಗಿ ಮರಣ ಶಾಸನ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದರೆ ಇದಕ್ಕೆ ಹೊಣೆ ಯಾರು? 11 ಜೀವಗಳು ಕಾಲ್ತುಳಿತದಲ್ಲಿ ಹೋಗಿದಾವಲ್ಲ, ಅದಕ್ಕೆ ಹೊಣೆ ಯಾರು? ಮೋದಿಯವರ ಇದರಲ್ಲೂ ಕೀಳು ರಾಜಕಾರಣ ಏನು? ಪ್ಲಸ್ ಇಲ್ಲಿ ಯಾರ ಒತ್ತಡಕ್ಕೆ, RCB ಕಡೆಯಿಂದ ಯಾರು ಒತ್ತಡ ಹಾಕಿದ್ರು? ಸರ್ಕಾರ ಯಾಕೆ ಒತ್ತಡಕ್ಕೆ ಬಿತ್ತು? ಪೊಲೀಸರು ಗೋಗರ್ದಿದ್ದು ಏನನ್ನ? ಎಲ್ಲವನ್ನು ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಹೇಳ್ದಂಗೆ ಮೊನ್ನೆ ರಾತ್ರಿ RCB ಕಪ್ ಗೆಲ್ತು. ಅರ್ಧ ರಾತ್ರಿಯಲ್ಲಿ ಇಡೀ ಬೆಂಗಳೂರೇ ಆಚರಣೆ ಮಾಡಿಕೊಳ್ತು. ಎಲ್ಲಿ ನೋಡಿದ್ರು ಪಟಾಕಿ ಸಿಡಿಸಿ ರೋಡಿಗೆ ಬಂದು ಎಲ್ಲರೂ ಸಹ ಒಂದು ಸಂಭ್ರಮದಲ್ಲಿದ್ದರು. ಮಿಸ್ಯೂಸ್ ಮಾಡ್ಕೊಳ್ಳೋರು ಆ ಸನ್ನಿವೇಶವನ್ನು, ಸಣ್ಣ ಪುಟ್ಟ ಘಟನೆಗಳು ಇದ್ದೇ ಇರ್ತವೆ, ಅದು ನಡೆದಿದೆ. ಆದರೆ ಇಡೀ ರಾತ್ರಿ ಪೊಲೀಸರಿಗೆ ಕೆಲಸ ಇತ್ತು. ಒತ್ತಿ ಹೇಳ್ತಿದ್ದೀನಿ, ಕಾರಣ ಇದೆ, ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ. ಆದರೆ ಅದೇ ಪೊಲೀಸರು ಮನೆಗೆ ಹೋಗೋಷ್ಟೊತ್ತಿಗೆ 3 ಗಂಟೆ 4 ಗಂಟೆ ಆಗಿತ್ತು. ಮಲಗಿ 2-3 ಅವರ್ಗೇನೆ ಅವ್ರಿಗೆಲ್ರಿಗೂ ಡ್ಯೂಟಿಗೆ ಕಾಲ್ ಫಾರ್ಮ್ ಬಂತು. 2 ಕಡೆ ಸೆಕ್ಯೂರಿಟಿ ಕೊಡಬೇಕು. ವಿಧಾನಸೌಧದ ಕಡೆ ಸೆಕ್ಯೂರಿಟಿ ಕೊಡಬೇಕು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸೆಕ್ಯೂರಿಟಿ ಕೊಡಬೇಕು, ಆ ದಾರಿ ಉದ್ದಕ್ಕೂ ಮೆರವಣಿಗೆ ಇದೆಯಲ್ಲ ಓಪನ್ ಬಸ್ಸಲ್ಲಿ, ಅದಕ್ಕೂ ಸೆಕ್ಯೂರಿಟಿ ಕೊಡಬೇಕು ಅಂತ ಪೊಲೀಸರು ಬೆಚ್ಚಿ ಬಿದ್ದೋದ್ರು. ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರು. ರಾತ್ರಿ ಎಲ್ಲ ಡ್ಯೂಟಿ ಮಾಡಿರೋ ಎಲ್ಲ ಪೊಲೀಸರು, 5,000 ಪೊಲೀಸರು ಬರಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಂತ ಹೇಳಿದ್ರು. ಅದು ಕಷ್ಟ ಆಗ್ಬೋದೇನೋ ಅಂತ ಪೊಲೀಸರು ಯೋಚನೆ ಮಾಡಿ ಪಟ್ಟು ಹಿಡಿದು 2 ವಿಚಾರನ ಹೇಳಿದ್ರು. ಒಂದು, ಬೇಕಾದರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಏರ್ಪಡಿಸ್ಕೊಳ್ಳಿ, ಅದನ್ನು ಮುಗಿಸ್ಕೊಳ್ಳಿ. ಸ್ಟೇಡಿಯಮ್ಮಲ್ಲಿ ಬೇಡ, ಓಪನ್ ಬಸ್ಸಲ್ಲಿ ಮೆರವಣಿಗೆ ಬೇಡ, ಸೆಕ್ಯೂರಿಟಿ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಆ ನಂತರ ಸರ್ಕಾರ ಆ ಓಪನ್ ಬಸ್ ಇದನ್ನು ಕ್ಯಾನ್ಸಲ್ ಮಾಡಿತು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಇತ್ತಲ್ಲ, ಸಂಭ್ರಮಾಚರಣೆ, ಅದಕ್ಕೆ ಓಕೆ ಅಂದ್ಬಿಡ್ತು ಸರ್ಕಾರ ಓಕೆ ಅಂದಿದ್ದು ಯಾಕೆ? ಪೊಲೀಸರು ಅಷ್ಟು ಗೋಗರಿದ್ರು ಸಹ ಆಗಲ್ಲ ನಮ್ಮ ಕೈಯಲ್ಲಿ ಸೆಕ್ಯೂರಿಟಿ ಕೊಡೋಕ್ಕೆ ಅಂತ ಹೇಳಿದ್ರು ಸಹ ಯಾಕೆ ಮಾಡ್ತು ಅನ್ನೋದ್ರ ಹಿಂದೆ ಕೆಲವು ಆಪಾದನೆಗಳು ಕೇಳಿ ಬರ್ತಾ ಇದೆ. RCB ತಂಡದ ಮ್ಯಾನೇಜ್ಮೆಂಟ್ ಹಠ ಹಿಡಿತು. ಅವರಿಗೆ ಸಾಥ್ ಕೊಟ್ಟಿದ್ದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್, KSCA, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಲೇಬೇಕು ಈ ತಂಡ, ಅಲ್ಲಿ ಸಂಭ್ರಮಾಚರಣೆ ಆಗಬೇಕು. ಆಗ ಪೊಲೀಸರು ಹೇಳಿದ್ರು, ಬೇಡ, ನೀವು ಮಾಡಲೇಬೇಕು ಅಂತಿದ್ರೆ ಭಾನುವಾರದವರೆಗೂ ನಮಗೆ ಟೈಮ್ ಕೊಡಿ, ಭಾನುವಾರ ಮಾಡ್ಕೊಳ್ಳಿ, ನಾವೆಲ್ಲ ಏರ್ಪಾಟುಗಳನ್ನು ಮಾಡ್ತೀವಿ, ಸೆಕ್ಯೂರಿಟಿ ಕೊಡ್ತೀವಿ ಅಂತ. RCB ಹಠಕ್ಕೆ ಬಿತ್ತು. ಅದರಲ್ಲಿ ಯಾವ ಅಧಿಕಾರಿಗಳು ಅಥವಾ ಯಾವ ಮ್ಯಾನೇಜ್ಮೆಂಟ್ನವರು ಹಠಕ್ಕೆ ಬಿದ್ದರೋ ಹೆಸರುಗಳು ಗೊತ್ತಿಲ್ಲ, ಆದರೆ ಹಠಕ್ಕೆ ಬಿತ್ತು ಅನ್ನುವಂಥದ್ದು ಮಾತ್ರ ಒಳಗಡೆಯಿಂದ ಬರ್ತಿರುವಂಥ ಗಟ್ಟಿಯಾದ ಸುದ್ದಿ. ಆ ಹಠಕ್ಕೆ ಬಿದ್ದಾಗ ಸರ್ಕಾರ ತಲೆ ಮೇಲೆ ಹೊಡೆದು RCBಗೆ ಜನರ ಸುರಕ್ಷತೆಗಿಂತ ನಿನ್ನ ಸೆಲೆಬ್ರೇಷನ್ ಮುಖ್ಯ ಅಲ್ಲ, ನನಗೆ ಬಾಯಿ ಮುಚ್ಕೊಂಡಿದ್ದರೆ ಸರಿ ಅಂತ ಹೇಳ್ಬೋದಾಗಿತ್ತು. ಸರ್ಕಾರ ಹೇಳಲಿಲ್ಲ. ಸರ್ಕಾರದಲ್ಲಿ ಕೆಲವು ಮಂತ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿದಂತಹ RCB ಮ್ಯಾನೇಜ್ಮೆಂಟ್ ಸರ್ಕಾರದ ಮೇಲೆ ಒತ್ತಡ ಹಾಕೋದ್ರಲ್ಲಿ ಸಫಲ ಆಯಿತು ಅಂತ ಹೇಳಲಾಗ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀಲೇಬೇಕು ಅಂತ. ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬೆಳಗ್ಗೆಯಿಂದನೇ ಅಭಿಮಾನಿಗಳು, ಸಂಜೆ 5 ಗಂಟೆ ಮೇಲಿದ್ದಂತಹ ಕಾರ್ಯಕ್ರಮಕ್ಕೆ ಬೆಳಗ್ಗೆ 9-9:30 ಸಾಗರೋಪಾದಿಯಲ್ಲಿ ಬರೋದಕ್ಕೆ ಶುರುವಾದರು. ಸುಮಾರು 3 ಲಕ್ಷ ಜನ ಅಲ್ಲಿ ಸೇರಿಕೊಂಡ್ರು. ಅಲ್ಲೊಂದು 3 ಲಕ್ಷ ಜನ ಒಳಗಡೆ ನುಗ್ಗುವ ಪ್ರಯತ್ನ ಮಾಡ್ತಿದ್ರೆ, ಈ ಕಡೆ ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೀತದ ಕಾರ್ಯಕ್ರಮ ನೋಡೋಕ್ಕೂ ಸಹ 1 ಲಕ್ಷಕ್ಕೂ ಅಧಿಕ ಮಂದಿ ಕಂಪ್ಲೀಟ್ ಬ್ಲಾಕ್ ಮಾಡಿಕೊಂಡು ಅಲ್ಲಿ ಕೂತಿದ್ರು, ಅಲ್ಲಿ ನಿಂತಿದ್ರು. ಅಲ್ಲಿ ಕೂಡ ನೂಕುನುಗ್ಗಲು ಆಗ್ತಾ ಇತ್ತು. ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿಲ್ಲ.
ಏನೂ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಅದು ಅಪ್ಪಟ್ಟ ಸುಳ್ಳು, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿರೋದು. ಅದು ಅಲ್ಲಿ ಸಾಕಷ್ಟು ನೂಕುನುಗ್ಗಲಾಗಿದೆ, ವಿಧಾನಸೌಧದ ಮುಂದೆ ಸಾಕಷ್ಟು ತಳ್ಳಾಟ ಆಗಿದೆ, ಸಣ್ಣ ಪುಟ್ಟ ಇದು ನಡೆದಿದೆ, ಘರ್ಷಣೆ. ಆದರೆ ದೊಡ್ಡ ದುರಂತ ಸಂಭವಿಸಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಅದನ್ನೊಂದು ಸಬೂಬು ಮಾಡ್ಕೊಂಡಿದ್ದಾರೆ. ಹೇಳ್ತೀನಿ ಸಿದ್ದರಾಮಯ್ಯನವರು ಯಾವ ರೀತಿ ವರ್ತಿಸಿದ್ದಾರೆ ಅನ್ನೋದನ್ನು ಸಹ, ಇದರಲ್ಲಿ ತುಂಬ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ, ಹೇಳ್ತೀನಿ. ಸೊ ಅಲ್ಲಿ ಏನೂ ಆಗಲಿಲ್ಲ, ಆದರೆ ತಳ್ಳಾಟ ನೂಕಾಟ. ಅದಕ್ಕೆ ಸಾಕ್ಷಿ ಆ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕಣ್ಣಾರೆ ಕಂಡಿದ್ದೀನಿ. ಕನಿಷ್ಠ ಒಂದು 5,000 ಚಪ್ಪಲಿ, ಶೂಗಳು ಎಲ್ಲೆಲ್ಲ ಇದ್ದವು. ಎಷ್ಟು ನೂಕಾಟ ತಳ್ಳಾಟ ಆಗಿದ್ದರೆ ಜನ ಅಷ್ಟನ್ನು ಕಳ್ಕೊಂಡಿರ್ತಾರೆ. ವಿಧಾನಸೌಧದ ಮುಂದೆ ನಾನು ಹೇಳ್ತಿರೋದು. ಎಲ್ಲಿ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲು ತುಳಿತ ಶುರುವಾಯಿತು. ಗೇಟ್ ಮುರ್ಕೊಂಡು ಜನ ನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು. 3 ಲಕ್ಷ ಜನ, ಕೆಪಾಸಿಟಿ ಬರೀ 35,000 ಸೀಟುಗಳು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ. ಎಲ್ಲರೂ ಒಳಗಡೆ ಹೋಗಬೇಕು ಅನ್ನುವಂತಹ ಪ್ರಯತ್ನ. ಪೊಲೀಸರು ತಡೆಯೋಕ್ಕಾಗಲ್ಲ. ಎಷ್ಟು ಜನರನ್ನ ಅಂತ ಲಕ್ಷಾಂತರ ಜನರನ್ನ ಎಲ್ಲಿ ತಡೀತೀರಿ? 5,000 ಜನರಲ್ಲ, ಅದೆಷ್ಟು ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ರು ಪೊಲೀಸರು, ಅದೆಷ್ಟು ವಿಧಾನಸೌಧದ ಬಳಿ ಇದ್ರೋ ಗೊತ್ತಿಲ್ಲ. ವಿಧಾನಸೌಧ VVIP ಮೂವ್ಮೆಂಟು ಅಲ್ಲೂ ಇರಬೇಕಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಮಂತ್ರಿಗಳು, ಕ್ರಿಕೆಟ್ ಪ್ಲೇಯರ್ಸು ಎಲ್ಲರೂ ಇದ್ದಾರೆ. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾಲು ತುಳಿತ ಶುರುವಾಯಿತು. ಒಂದಷ್ಟು ಜನ ಸ್ಪಾಟಲ್ಲೇ ಜೀವ ಕಳ್ಕೊಂಡ್ರು. ಆಸ್ಪತ್ರೆಗೆ ಹೋದ್ಮೇಲೆ ಡೆತ್ ಅಂತ ಡಿಕ್ಲೇರ್ ಆಯಿತು. ಕೆಲವರು ಕೈಕಾಲು ಮುರ್ಕೊಂಡ್ರು, ಅಸ್ವಸ್ಥರಾದರು, ಏನೇನೋ ಆದರೂ ಒಟ್ಟಿನಲ್ಲಿ 11 ಜನರ ಜೀವ ಹೋಯಿತು. 35ಕ್ಕಿಂತ ಹೆಚ್ಚು ಜನರನ್ನು ಆಸ್ಪತ್ರೆಗೆ ಸಾಗಿಸಿದ್ರು. ಅವರಲ್ಲಿ ಇನ್ನೂ ಸ್ವಲ್ಪ ಜನ ಇವತ್ತಿಗೂ ಗಂಭೀರವಾಗಿದ್ದಾರೆ, ಈಗಲೂ ಗಂಭೀರವಾಗಿದ್ದಾರೆ. 11 ಜನ ಅಂತೂ ಕನ್ಫರ್ಮ್ ಡೆತ್ ಆಗಿದೆ. ಎಲ್ಲರೂ ಸಹ 14ರಿಂದ 29 ವರ್ಷದ ಒಳಗಿನ ವಯಸ್ಸಿನವರು, ಎಲ್ಲ ಯುವಕರು. 9ನೇ ಕ್ಲಾಸ್ ಹುಡುಗಿ, 14 ವರ್ಷದೊಂದು ಹುಡುಗಿ ಸಮೇತ. ಇನ್ನೆಲ್ಲ 18, 19, 20, 22, 25, 29 ಒಬ್ಬರು. ಅದನ್ನು ಮೀರಿ ವಯಸ್ಸಾದವರಿಲ್ಲ, ಎಲ್ಲರೂ ಸಹ ಯುವಕರೇನೆ. ಅಷ್ಟು ಜನರ ಪ್ರಾಣ ಹೋಯಿತು, ಅಷ್ಟು ಜನ ಆಸ್ಪತ್ರೆ ಸೇರಿಕೊಂಡ್ರು. ಆದರೆ ಇಲ್ಲಿ ಏನು ದುರಂತ ಅಂದರೆ, ಈ ಸರ್ಕಾರದ ಅಥವಾ ಯಾವುದೇ ಸರ್ಕಾರದ, ಅದನ್ನು ನೀಚತನ ಅಂತ ಕರಿತಿರೋ ಏನಂತ ಕರಿತಿರೋ, ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ನಡಿಬೇಕಾದ್ರೆ ಪೊಲೀಸರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಿಗೂ ಸೂಚನೆ ಹೋಗಿರುತ್ತೆ ಅಥವಾ ವಿವರ ಹೋಗಿರುತ್ತೆ, ಅಲ್ಲಿ ಕಾಲು ತುಳಿತ ಆಗಿದೆ, ಒಂದಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅಂತ. ಆದರೂ ಸಹ ಆ ವಿಧಾನಸೌಧದ ಕಾರ್ಯಕ್ರಮವನ್ನು ಪ್ಯಾಕಪ್ ಮಾಡಿದ ತಕ್ಷಣ ಪ್ಲೇಯರ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸಿದ್ರು. ಅಲ್ಲಿ ಒಂದಷ್ಟು ಸಂಭ್ರಮಾಚರಣೆ ನಡೀತಿತ್ತು. ಆದರೆ ಅದು ತುಂಬ ಹೊತ್ತು ನಡೆಯೋಕ್ಕೆ ಬಿಡಲಿಲ್ಲ. ಒಂದು 10-15 ನಿಮಿಷಕ್ಕೆ ಮುಗಿಸ್ಬಿಟ್ರು. ಅದನ್ನು ಮುಗಿಸಿ ಆಮೇಲೆ ಜನರಿಗೆ ಹೋಗೋಕೆ ಹೇಳಿದ್ರು. ಜನ ಪಾಪ ಟ್ರಾನ್ಸ್ಪೋರ್ಟ್ಗೆ ಒದ್ದಾಡ್ತಾ, ಮೆಟ್ರೋಗಳು ಬ್ಲಾಕ್ ಮಾಡಿದರು, ತುಂಬೋಗ್ಬಿಟ್ಟಿತ್ತು. ಕೆಲವು ಸ್ಟೇಷನಲ್ಲಿ ಸ್ಟಾಪ್ ಇಲ್ದಿರ ಮಾಡಿದ್ರು. ಮೆಟ್ರೋನೇ 2 ಅವರ್ ನಿಲ್ಲಿಸ್ಬಿಟ್ರು, ಜನ ಇನ್ನೂ ಬರದೇ ಇರಲಿ ಅಂತ. ಏನೆಲ್ಲ ಅವಸ್ಥೆಗಳು ಪಡ್ಬೋದೋ, ವಾಪಸ್ ಹೋಗ್ಬೇಕಾದ್ರೆ ಅಷ್ಟು ಜನ ಪಟ್ಟರು. ಸತ್ತರು, ಆಸ್ಪತ್ರೆಗೆ ಬಿಟ್ಟರು. ಈಗ ಮುಖ್ಯವಾದ ಪ್ರಶ್ನೆ, ಇದಕ್ಕೆ ಹೊಣೆ ಯಾರು? ಈ ದುರಂತಕ್ಕೆ ಹೊಣೆ ಯಾರು? ಕಾಂಗ್ರೆಸ್ ಸರ್ಕಾರದ ಪ್ರಕಾರ, ಸಿದ್ದರಾಮಯ್ಯನವರ ಪ್ರಕಾರ ಅವ್ರದ್ದು ತಪ್ಪೇ ಇಲ್ಲ. ಅದರಲ್ಲೂ ಸಿದ್ದರಾಮಯ್ಯನವರ ನಡವಳಿಕೆ ಇತ್ತಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ ಸಿದ್ದರಾಮಯ್ಯ, ಆ ಪ್ರೆಸ್ ಕಾನ್ಫರೆನ್ಸ್ ನನಗೆ 2002ರ ನರೇಂದ್ರ ಮೋದಿಯವರ ಮನಸ್ಥಿತಿಯನ್ನು ನೆನಪಿಸ್ತಾ ಇತ್ತು. ಜೀವ ಹೋಗಿದ್ದರ ಬಗ್ಗೆ ಅವರಿಗೆ ಲವಲೇಶವೂ ಸಹ ಒಂದು ವೇದನೆ ಇಲ್ಲ, ಸಂಯಮ ಅಥವಾ ಅದ್ರ ಬಗ್ಗೆ ಸಂವೇದನೆ ಇಲ್ಲ. ಆರಾಮಾಗಿ ಮಾತಾಡ್ತಿದ್ದಾರೆ, ಆರಾಮಾಗಿ ಬಿಟ್ಟರೆ ಇನ್ನೂ ಜೋರಾಗಿ ನಕ್ಕಿರೋರು. ಪ್ರಶ್ನೆ ಕೇಳೋರು ಮಾತ್ರ ಯಾರು ಪ್ರಶ್ನೆ ಕೇಳೋಂಗಿಲ್ಲ. ಪ್ರಶ್ನೆ ಕೇಳಿದ್ರೆ ಮುಗಿ ಬೀಳ್ತಾ ಇರೋದು, ಅವ್ರ ಮೇಲೆ ಕಿರ್ಚಾಡ್ತಾ ಇರೋದು, ಪತ್ರಕರ್ತರಾಗಲಿ ಯಾರೇ ಆಗಲಿ. ಅಂದರೆ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದನ್ನು ಮಾತ್ರ ನೀವು ಕೇಳಿಸ್ಕೋಬೇಕು. ಸರ್ವಾಧಿಕಾರಿ ಥರ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಸಿದ್ದರಾಮಯ್ಯ. ಮತ್ತು ಆ ಮುಖದಲ್ಲಿದ್ದಂತಹ ಭಾವನೆ ಇತ್ತಲ್ಲ, ಕಂಡವ್ರ ಮಕ್ಕಳು 11 ಜನ ಜೀವ ಕಳ್ಕೊಂಡಿದ್ದಾರೆ, ಎಲ್ಲ ಯುವಕರು. ಚೂರು ವೇದನೆ ಇಲ್ಲ, ಯಾವ ಸೆಂಟಿಮೆಂಟ್ ಇಲ್ಲ. ಸತ್ರ ಏನಾಯಿತು, ಸಾಮಾನ್ಯ ಜನ ತಾನೇ ಅನ್ನೋ ಮೈಂಡ್ಸೆಟ್ಟಲ್ಲಿತ್ತು. ಆ ಮೈಂಡ್ಸೆಟ್ಟಲ್ಲಿತ್ತು ಸಿದ್ದರಾಮಯ್ಯನವರು. ಆ ವರ್ಸ್ಟ್ ಬಿಹೇವಿಯರ್, ಅದು ಅವರ ಕೆರಿಯರ್ನಲ್ಲೇ ವರ್ಸ್ಟ್ ಬಿಹೇವಿಯರ್ ಆವತ್ತು ಮಾಡಿದ್ದು. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವ್ರಿಗೆ. ಇನ್ನು ಇಷ್ಟೆಲ್ಲ ಪೊಲೀಸರ ಒತ್ತಡ ಇದ್ದರೂ ಸಹ ಯಾಕೆ ಪರ್ಮಿಷನ್ ಕೊಟ್ಟರು?
ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೊಂಡೋದ್ರೆ ಸಿಗ್ತಾ ಇರೋದು ಕೆಲವು ಸೂಚನೆಗಳು ಸಿಗ್ತಾ ಇರೋದು ಕೆಲವು ಮಂತ್ರಿಗಳ ಮಕ್ಕಳು ಎಮ್ ಎಲ್ ಎಗಳ ಮಕ್ಕಳು ಎಲ್ಲ ಪಾರ್ಟಿಯವರು. ಅಲ್ಲಿಗೆ ಕ್ರಿಕೆಟ್ ಟೀಮ್ ಬಂದರೆ ಕೊಹ್ಲಿ ಜೊತೆ ವಿಶೇಷವಾಗಿ ಸೆಲ್ಫಿಗಳು ತಗೋಬೋದು. ಬರಲೇಬೇಕು, ಬರಂಗೆ ಮಾಡಿ ಅಂತ ಪುಸಲಾಯಿಸಿದ್ರು ಸರ್ಕಾರನ. ಪುಸಲಾಯಿಸಿ ಸರ್ಕಾರ ಆ ಕಾರ್ಯಕ್ರಮವನ್ನು ಪೊಲೀಸರು ಬೇಡ ಅಂದರೂ ಮಾಡುವಂತಹ ಹಂತಕ್ಕೆ ಹೋಯಿತು. ಅದು ಒಂದು ಕಾರಣ. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅದು ಸರ್ಕಾರಕ್ಕೆ ಪ್ರತಿಷ್ಠೆಯನ್ನು ತಂದು ಕೊಡುತ್ತೆ, ಅದೊಂದು ಲೆವೆಲ್ ತಂದು ಕೊಡುತ್ತೆ ಅಂತ ಅವರು ಓಡಾಡಿದ್ರು. ಮದುವೆ ಮನೇಲಿ ಓಡಾಡಿದ್ರು, ಏರ್ಪೋರ್ಟ್ಗೆ ಹೋದ್ರು, ರಿಸೀವ್ ಮಾಡಿಕೊಂಡ್ರು, ಬಾವುಟ ಹಿಡ್ಕೊಂಡ್ರು, ಕಾರಲ್ಲೂ ಬಾವುಟ ತೋರಿಸ್ಕೊಂಡು ಬಂದರು, ಎಲ್ಲ ಮಾಡಿದ್ರು. ಏನಂದರೆ IPL ಗೆದ್ದಿದ್ರಲ್ಲಿ ಈ ಸರ್ಕಾರದ ಪಾತ್ರನೂ ಇದೆ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು ಅಂತ, ಸರ್ಕಾರದ ಪಾತ್ರನೂ ಇದೆ ಅಂತ ಅನ್ಕೋಬೇಕು ಜನ ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ನಿಲ್ಲಿಸ್ಕೊಂಡ್ರು. ಅದಕ್ಕೇ ಇದೆಲ್ಲವೂ ಸಹ ಮಾಡಲೇಬೇಕು ಅಂತ ಬಂತು. ಇನ್ನು RCB ಅಧಿಕಾರಿ ಅವನನ್ನು ನೇಣಿಗೆ ಹಾಕಬೇಕು, ಹಠ ಹಿಡಿದು ಕೂತಿದ್ದಂತೆ ಇವತ್ತು ಆಗಲೇಬೇಕು ಅಂತ ಕಾರಣ ಹೇಳಿದ್ದವನು ಪೊಲೀಸರು ಭಾನುವಾರ ಮಾಡಿ ಅಂದರೆ ಅಲ್ಲಿ ಅವರಿಗೆ ವಿದೇಶದಿಂದ ಬಂದಿರುವಂತಹ ನಮ್ಮ ಟೀಮಲ್ಲಿರೋ ಪ್ಲೇಯರ್ಗಳು ಯಾರೂ ಉಳಿಯಲ್ಲ, ಎಲ್ಲ ವಾಪಸ್ ಹೋಗಿರ್ತಾರೆ. ಅವರಿಲ್ಲದೆ 4-5 ಜನ ಇಟ್ಕೊಂಡು ಏನು ಪ್ರೋಗ್ರಾಮ್ ಮಾಡೋದು ನಾವು, ಅದಕ್ಕೆ ಇವತ್ತು ಆಗಲೇಬೇಕು ಅಂತ RCB ಅವರು ಪಟ್ಟಿಡಿದು ಕೂತ್ರಂತೆ. ಅವನಿಗೆ ಜನರು ಏನಾದರೂ ಆಗಲಿ ಅನ್ನೋ ಭಾವನೆ ಇತ್ತು ಅಥವಾ ಏನೂ ಆಗಲ್ಲ ಅಂದ್ಕೊಂಡಿದ್ನ ಗೊತ್ತಿಲ್ಲ. ಒಟ್ಟಿನಲ್ಲಿ RCB ಹಠ ಹಿಡಿತು, ಸರ್ಕಾರದ ಮೇಲೆ ಒತ್ತಡ ಹಾಕ್ತು. ಸರ್ಕಾರದಲ್ಲೂ ಸಹ ಒಂದಷ್ಟು ಜನ ಮೂರ್ಖತನದಲ್ಲಿ ಸೆಲ್ಫಿ ತಗೊಳ್ಳೋದಕ್ಕೆ ಒಂದು ಅವಕಾಶ. ನನ್ನ ಫ್ಯಾಮಿಲಿಯವರು ಎಲ್ಲರೂ ಮೀಟ್ ಮಾಡ್ಬೋದು, ಕ್ರಿಕೆಟರ್ಸ್ನ, ವಿರಾಟ್ ಕೊಹ್ಲಿನ ಮೀಟ್ ಮಾಡ್ಬೋದು. ಇದರಲ್ಲಿ ಆಗಲಿ ಅಂತ ಪೊಲೀಸರ ಮೇಲೆ ಒತ್ತಡ ಹಾಕಿದ್ರು. ಎರಡೂ ಕಡೆ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿಬಿಟ್ರು. ಪೊಲೀಸರಿಗೆ ವಿಧಿ ಇರಲಿಲ್ಲ, ಅವರ ಲಕ್ಕು ಅದೃಷ್ಟ ಅಂತ ಕರಿಬೇಕು, ಓಪನ್ ಬಸ್ಸಲ್ಲಿ ಅದು ಮಾಡಲಿಲ್ಲ. ಇದಿಷ್ಟು ನಡೆದಿರೋ ಘಟನೆಗಳಿಗೆ ಹಿನ್ನೆಲೆ ಅಂತ ನನಗೆ ಬಂದಿರುವಂಥ ಮಾಹಿತಿಗಳು, ನಾವು ಸಂಗ್ರಹಿಸಿರುವಂತಹ ಮಾಹಿತಿಗಳು. ಈ ಕಾಂಗ್ರೆಸ್ ಭಕ್ತರು ಒಂದಷ್ಟು ಜನ ಬರ್ತಾರೆ, ಅವ್ರು ನಿಮ್ಮ ಕಿವಿಗೆ ಬಂದು ಹೇಳಿದ್ರಾ, ನಿಮಗೆ ಕರೆದು ಹೇಳಿದ್ರ? ಇದನ್ನೆಲ್ಲ ಈ ಭಕ್ತಗಿರಿ ಇದೆಯಲ್ಲ, ಎಲ್ಲ ಪಕ್ಷಗಳಿಗೂ ಅಂಟಿರೋ ರೋಗ ಇದು. ಮೋದಿ ಭಕ್ತರು, ಕಾಂಗ್ರೆಸ್ ಭಕ್ತರು, ಎಲ್ಲ ಪಕ್ಷದ್ದು ಅದೇ ಗೋಳು. BJP ವಿರುದ್ಧ ಏನಾದರೂ ಸುದ್ದಿ ಹೇಳಿ, ಅದಕ್ಕೆ ಮೂಲ ಯಾವುದು, ಕಿವಿಯಲ್ಲಿ ಹೇಳಿದ್ರ, ಅಲ್ಲಿ ಹೇಳಿದ್ರ, ಇಲ್ಲಿ ಹೇಳಿದ್ರ ಅಂತ ಕಾಂಗ್ರೆಸ್ ಅವ್ರು ಕೇಳಲ್ಲ. ಕಾಂಗ್ರೆಸ್ ಬಗ್ಗೆ ಏನಾದರೂ ಹೇಳಿ, ನಿಮಗೆ ಯಾರು ಹೇಳಿದ್ದು, ಕಿವಿಗೆ ಬಂದು ಹೇಳಿದ್ರ? ಸಿದ್ದರಾಮಯ್ಯ ಏನು ಮಾಡಬೇಕಿತ್ತು, ಏನು ಮಾಡಬೇಕಂದ್ರೆ ಸರ್ಕಾರ ಯಾಕಿರಬೇಕು, ಜನನೇ ಬಂದರು ಜನನೇ ಸತ್ರು ಅಂತ ಒಬ್ಬ ಹೇಳ್ತಾವನೆ ನನಗೆ. ಅವ್ರು ಬಂದರು ಸತ್ರು, ಅದಕ್ಕೆ ಸಿದ್ದರಾಮಯ್ಯ ಏನು ಮಾಡಬೇಕಾಗಿತ್ತು, ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಿಲ್ಲ ಅಂದಮೇಲೆ ಅಧಿಕಾರದಲ್ಲಿ ಯಾಕಿರಬೇಕು, ಸರ್ಕಾರ ಯಾಕಿರಬೇಕು? ಜನರ ರಕ್ಷಣೆಗೆ ತಾನೇ ಸರ್ಕಾರ ಇರೋದು. ಭಕ್ತರು ನಾವು ಹಂಗೆ ಆಡೋದು. ಅವ್ರದ್ದು ಆಗೋಳಾದರೆ BJP ಕಡೆ ತಿರ್ಕೊಳ್ಳಿ. BJPಯಲ್ಲಿ ಬೆಳಗ್ಗೆ ಓಪನ್ ಬಸ್ಸದವರು ಕ್ಯಾನ್ಸಲ್ ಆದ ತಕ್ಷಣ BJP ನಾಯಕರ ಟ್ವೀಟ್ಗಳು, ಪೋಸ್ಟ್ಗಳು, ಅದಕ್ಷ ಸರ್ಕಾರ ಮೋಸ ಮಾಡ್ತಿದೆ ಜನರಿಗೆ, ಅದನ್ನು ಜನ ಕಾಯ್ತಿದ್ದಾರೆ, ಓಪನ್ ಬಸ್ ಇದನ್ನು ನೋಡೋದಕ್ಕೆ, ಮೆರವಣಿಗೆ, ಇದ್ರ ಕೈಲಿ ರಕ್ಷಣೆ ಕೊಡೋಕ್ಕಾಗಲ್ವಾ, ಹಾಗೆ ಹೀಗೆ ಅಂತ ಪೋಸ್ಟ್ ಹಾಕಿದ್ರು. ಆದರೆ ಸಾಯಂಕಾಲ ಕಾಲು ತುಳಿತ ಆಗಿದ ತಕ್ಷಣ ಈ ಕಾರ್ಯಕ್ರಮ ಬೇಕಿತ್ತ, ಸರ್ಕಾರನೇ ಹೊಣೆ, ಸರ್ಕಾರನೇ ಈ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ದು, ಹಾಗೆ ಹೀಗೆ ಅಂತ ಉಲ್ಟಾ ಹೊಡೆದ್ರು. ಇದು BJPಯವರ ಉಲ್ಟಾ ಮನಸ್ಥಿತಿ. ಅವ್ರದ್ದು ಯಾವಾಗಲೂ ಅದೇನೆ, ಹೆಣ ಬಿದ್ದರೆ ಓಡಿ ಬರ್ತಾರೆ. ಒಂದು ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಇರಬೇಕು, ಅಥವಾ ಮುಸ್ಲಿಮರಿಗೆ ಅಟ್ಯಾಕ್ ಮಾಡೋ ಅವಕಾಶ ಇರಬೇಕು, ಓಡಿ ಬರ್ತಾರೆ. ಅದೇ ಹಿಂದುತ್ವದ ಹೆಸರಿನಲ್ಲಿ ಯಾವನಾದರೂ ದಲಿತರನ್ನೋ ಇನ್ಯಾರನ್ನೋ ಕೊಂದು ಬಿಸಾಕಿದ್ರೆ ಅವ್ರ ಕಣ್ಣಿಗೆ ಕಾಣಲ್ಲ, BJPಯವ್ರಿಗೆ ಕಣ್ಣಿಗೆ ಕಾಣಲ್ಲ. ಇದೆಲ್ಲದಕ್ಕಿಂತ BJP ಅಗ್ರಗಣ್ಯ ನಾಯಕ ಮಿಸ್ಟರ್ ನರೇಂದ್ರ ಮೋದಿ ಕುಂಭಮೇಳದಲ್ಲಿ ಕಾಲು ತುಳಿತಾಗಿ ಅಷ್ಟು ಜನ ಸತ್ತೋದ್ರು. ಇವತ್ತಿಗೂ ನಿಖರವಾದ ಸಂಖ್ಯೆ ನಮಗೆ ಗೊತ್ತಿಲ್ಲ, ಹೇಳಿಲ್ಲ ಈ ಸರ್ಕಾರ. ಆದರೆ ಅವತ್ತು ಕಾಲು ತುಳಿತ ನಡೆದ ನಂತರ ಸುಮಾರು 10 ಗಂಟೆವರೆಗೂ 10 ಅವರ್ಸ್ ಮೋದಿ ಕಡೆಯಿಂದ ಪ್ರತಿಕ್ರಿಯೆ ಬಂದಿರಲಿಲ್ಲ, ಒಂದು ಪೋಸ್ಟ್ ಬಂದಿರಲಿಲ್ಲ. ಎಕ್ಸಲ್ಲಿ 10 ಗಂಟೆ ಬಿಟ್ಟು ಪೋಸ್ಟ್ ಬಂತು, ಅದರಲ್ಲೂ ಕೂಡ ಬರೀ ಸಂತಾಪ ಅಷ್ಟೇ. ಎಷ್ಟು ಜನ ಸತ್ರು, ಯಾರು ಹೊಣೆ, ಅದಕ್ಕೇನು, ಮುಂದಕ್ಕೇನು, ಹಿಂದಕ್ಕೇನು, ಏನೂ ಇಲ್ಲ. ಕ್ಲೀನ್ ಚಿಟ್ಟು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ. ನಮ್ಮದು ತಪ್ಪೇ ಇಲ್ಲ ಸರ್ಕಾರದ್ದು ಅನ್ನೋಂಗೆ. ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲು ತುಳಿತ ನಡೀತದೆ, ವಿತಿನ್ 2 ಅವರ್ಸ್ ಮೋದಿಯಿಂದ ಟ್ವೀಟ್ ಬರುತ್ತೆ, ಸಂತಾಪ, ಸತ್ತವರ ಸಂಖ್ಯೆ, ಅವರಿಗೆ ಬೇಗ ಗುಣಮುಖರಾಗಲಿ ಗಾಯಾಳುಗಳು ಅನ್ನುವಂಥ ಸಂದೇಶ, ಏನೆಲ್ಲ ಬಂದ್ಬಿಡ್ತು.
ಪ್ರಧಾನಿ ಹುದ್ದೆಯಲ್ಲಿ ಇದ್ದುಕೊಂಡು ಈ ರೀತಿ ತನ್ನದೇ ದೇಶದ ಒಂದು ರಾಜ್ಯವನ್ನು ಬೇರೆ ಪಕ್ಷ ಆಳ್ತಾ ಇದೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಭೇದ ಮಾಡೋದು. ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇರೋ ರಾಜ್ಯಗಳಲ್ಲಿ ಏನಾದರೂ ಆದರೆ ಮೋದಿಗೆ ಬಾಯೇ ಬಿಡಲ್ಲ. ಮಣಿಪುರದಲ್ಲಿ ಏನಾದರೂ ಆದರೆ ಏನೂ ಬಾಯಿ ಬಿಡಲ್ಲ. ಪಹಲ್ಗಾಮ್ ಬಗ್ಗೆ ಯಾರು ಹೊಣೆ ಯಾರೂ ಬಾಯಿ ಬಿಡಲ್ಲ. ಇಲ್ಲಿ ಕಾಲು ತುಳಿತ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ತಗೋ ಕೀಳು ಮಟ್ಟಕ್ಕೆ ಹೋಗಿ ಅಟ್ಯಾಕ್ ಮಾಡೋದು. ಯಾವುದೋ ಲೋಕಲ್ ಕಾರ್ಪೊರೇಟರ್ ಲೆವೆಲ್ಗೆ ಹೋಗಿ ಅಟ್ಯಾಕ್ ಮಾಡೋದು. ಇದು ಮೋದಿಯವರ ನಾನ್ಸೆನ್ಸು. ಸೊ ಹೀಗೆ ಎಲ್ಲರೂ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡ್ತು ಸಾವುಗಳಾಗೋದಕ್ಕೆ. ಈ ಕಡೆ ಮೋದಿ BJP ಏನು ಲಾಭ ಪಡ್ಕೋಬೇಕು ರಾಜಕೀಯ ಅದರ ಬಗ್ಗೆ ಓಡಾಡ್ತಿದ್ದಾರೆ. ಒಟ್ಟಿನಲ್ಲಿ ಕತ್ಲಾಗಿದ್ದು ಮಾತ್ರ 11 ಕುಟುಂಬಗಳು. ಅವರ ಮನೆ ಎಲ್ಲ ಯುವಕರನ್ನು ಕಳ್ಕೊಂಡಿದ್ದಾರೆ. ಸೊ ಇದಿಷ್ಟು RCB ಕಪ್ಪು ಗೆದ್ದು 18 ವರ್ಷಗಳ ನಂತರ ಕಪ್ಪು ಗೆಲ್ತು. ಅದರ 18 ಗಂಟೆಗಳ ಒಳಗೇನೆ ದುರಂತ ನಡೆದು ಹೋಯಿತು. ದಟ್ ವಾಸ್ ವೆರಿ ಪ್ಯಾಥೆಟಿಕ್, ತುಂಬ ನೋವಿನ ಸಂಗತಿ. ಆದರೆ ಈ ಹೊಣೆಗಾರಿಕೆಯನ್ನು ಯಾರು ಹೊರೋದಕ್ಕೆ ಸಿದ್ಧ ಇಲ್ಲ. ಈಗೇನೋ RCB ಮೇಲೆ ಕೇಸ್ ಹಾಕಿದಾರಂತೆ, KSCA ಮೇಲೆ ಕೇಸ್ ಹಾಕಿದಾರಂತೆ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ. ಆ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ DNA ಅಂತುವಂತಹ ಕಂಪ್ನಿ ಮೇಲೆ ಕೇಸ್ ಹಾಕಿದಾರಂತೆ. ಅದೆಲ್ಲದಕ್ಕೂ ಪರ್ಮಿಷನ್ ಆಗ್ತಾ ಇದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀವಿ. ಸರ್ಕಾರದ ಮೇಲೆ ಏನಾಗ್ತಾರೋ ಗೊತ್ತಿಲ್ಲ, ಇವ್ರು ಹಾಕಲ್ಲ ಅಷ್ಟೇ. ನ್ಯಾಯಾಂಗ ತನಿಖೆ ಅಂತ ಒಂದು ಅಪಾಯಿಂಟ್ ಮಾಡ್ತಾರೆ, ಅದೇನೋ ಒಂದು ರಿಪೋರ್ಟ್ ಕೊಡುತ್ತೆ, ಯಾರು ಹೇಳಲ್ಲ ಮರ್ತೋಗ್ತಾರೆ 4 ದಿನಕ್ಕೆ ಅಷ್ಟೇ. ಬಡವರ ಪ್ರಾಣಕ್ಕೆ ಇಷ್ಟೇ ಬೆಲೆ, ಅದು ಯಾವ ಸರ್ಕಾರ ಇದ್ರೂ ಅಷ್ಟೇ. ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ್ಪು.